ಸಾಗಿಸುತ್ತಿದ್ದ 3.5 ಕೋಟಿ ರೂಪಾಯಿ ವೆಚ್ಚದಲ್ಲಿ 305 ಕೆಜಿ ಗಾಂಜಾಗಳನ್ನು ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಹೈದರಾಬಾದ್ನಿಂದ ಮುಂಬೈ ಕಡೆಗೆ ಲಾರಿ ಮತ್ತು ಕಾರಿನಲ್ಲಿ ಅಕ್ರಮವಾಗಿ ಸಾಗಿಸುತ್ತಿದ್ದ 3.5 ಕೋಟಿ ರೂಪಾಯಿ ವೆಚ್ಚದ 305 ಕೆಜಿ ಗಾಂಜಾವನ್ನ ಜಿಲ್ಲಾ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಮಧ್ಯರಾತ್ರಿ ನಡೆದ ಘಟನೆಯಲ್ಲಿ 4ವರನ್ನು ಬಂಧಿಸಲಾಗಿದೆ. ಖಚಿತ ಮಾಹಿತಿ ಮೇರೆಗೆ ಬೀದರ್ ಗಾಂಧಿಗಂಜ್ ಪೊಲೀಸ್ ಠಾಣೆಯ ಸಿಪಿಐ ಹಣಮರೆಡ್ಡಪ್ಪ ಅವರ ನೇತೃತ್ವದಲ್ಲಿ ಸಿಬ್ಬಂದಿಗಳು ದಾಳಿ ನಡೆಸಿ ಲಾರಿ ಮತ್ತು ಕಾರಿನಲ್ಲಿ ಸಾಗಿಸುತ್ತಿದ್ದ 3.5 ಕೋಟಿ ವೆಚ್ಚದ ಗಾಂಜಾ ಜಪ್ತಿ ಮಾಡಿದ್ದಾರೆ. 8 ಲಕ್ಷ ರೂಪಾಯಿ ಮೌಲ್ಯದ ಲಾರಿ ಮತ್ತು 6 ಲಕ್ಷ ಮೊತ್ತದ ಕಾರನ್ನು ಸಹ ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಸ್ ಕ್ಯಾಶ್ ಎಕ್ಸ್ಟ್ರಾ ಆಗಿದೆ. ಈ ಕಾರಲ್ಲಿ ಅವರು ಫಾಲೋ ಮಾಡ್ತಾರೆ ಸರ್. ಅವರು ಓನರು ಮತ್ತು ಡ್ರೈವರ್ ಇದರಲ್ಲಿದ್ದರು. ಇದು ಲಾರಿಯಲ್ಲಿ ಹಿಂದ್ಗಡೆ ಎಮ್ ಸಿ ಸರ್, ಮೇಲ್ಗಡೆ ಟಾಪಲ್ಲಿ ಗಾಳಿ ಅಂತ ಇಲ್ಲಿ ಚೆಕ್ ಪೋಸ್ಟಲ್ಲಿ ಕೇಳಿದ್ರೆ ಕೂಡ ಎಮ್ ಟಿ ವೆಹಿಕಲ್ ಅಂತ ಬಂದಿದ್ದಾರೆ ಸರ್. ಈ ಥರ ಮಾಡಿ ನಮ್ಗೆ ಇನ್ಫಾರ್ಮೇಷನ್ ಇರೋದ್ರಿಂದ ಅದು ಕೇಳಿದ್ರೆ ಸರ್ ಎದುರಾಗ ನೋಡಿ ಅಲ್ಲಿ ಮೇಲೆ ಬಚ್ಚಿಟ್ಟಿದ್ದಾರೆ. ನಾರ್ಮಲಿ ನೋಡಿದ ತಕ್ಷಣ ಅದನ್ನು ಎಮ್ ಟಿ ವೆಹಿಕಲ್ ಅಂತ ಗುಡ್ ಜಾಬ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಬಸವರಾಜ ಪೂಜಾರಿ, ಬೀದರ್, RJ32 ನ್ಯೂಸ್.